ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನಲ್ಲಿ ಮಂಜ ಕಾಗೆ ಸುಬ್ಬು ಜೊತೆ ಮನೆಗೆ ಬರ್ತಾನೆ. ಸುಬ್ಬ ಒಂದೆರಡು ನಿಮಿಷ ಇರು ಬಂದೆ ಅಂತ ಮಂಜ ಹೇಳ್ತಾನೆ. ಲವ್ ಅಕ್ಕ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಏಯ್, ನಿನ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವೇನೋ? ಮಂಜುನ ನಿನ್ ಜೊತೆ ಹಾಕೊಂಡು ಓಡಾಡ್ಬೇಡ ಅಂತ ಎಷ್ಟಲ್ಲಿ ಹೇಳ್ಬೇಕು ಅಂತ ಮೀನಾ ಹೇಳ್ತಾಳೆ. ಅಕ್ಕ, ಅವನು ನನ್ ದೋಸ್ತು, ಅವನ ಹತ್ರ ಹಾಗೆಲ್ಲ ಮಾತಾಡ್ಬೇಡ ಅಂತ ಮಂಜ ಹೇಳ್ತಾನೆ. ಯಾರೋ ನಿನಗ್ ದೋಸ್ತು? ಅವನ್ ವಯಸ್ಸೇನು ನಿನ್ ವಯಸ್ಸೇನು? ಈ ರೌಡಿ ಕುಡ್ಕ ಪರೋಡಿ ನಿನಗ್ ಫ್ರೆಂಡಾ ಅಂತ ಮೀನಾ ಹೇಳ್ತಾಳೆ. ಬೇಡ ಅಕ್ಕ, ಸುಬ್ಬುನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ ಮಂಜ ಹೇಳ್ತಾನೆ. ಇವನ್ ಜೊತೆ ಓಡಾಡ್ತಾ ಇದ್ಕೆ ತಾನೆ ಬಾವ ನಿನ್ ಕೈ ಮುರಿದಿದ್ದು, ಏಕೆ ಮರ್ತೋಯ್ತಾ ಅಂತ ಕನಕ ಕೇಳ್ತಾಳೆ. ಆ ವಿಷಯ ಈಗಷ್ಟೇ ತಣ್ಣಗಾಗಿದೆ, ಮತ್ತ್ಯಾಕೋ ಇವನ್ ಜೊತೆ ಓಡಾಡ್ತಾ ಇದ್ಯಾ ಅಂತ ಕುಸುಮ ಕೇಳ್ತಾಳೆ. ಏ ಮಂಜು, ಅಮ್ಮನ್ ನೋಡೋ, ಹುಷಾರಿಲ್ದೆ ಇದ್ರು ದುಡಿಯೋಕ್ ಹೋಗ್ತಾ ಇದಾರೆ ಅಂತ ಮೀನಾ ಹೇಳ್ತಾಳೆ. ಏನಾಯ್ತಮ್ಮ, ನಿನ್ಗ್ ಹುಷಾರಿಲ್ವಾ? ನನ್ಗ್ಯಾ ಕೇಳಲಿಲ್ಲ ಅಂತ ಮಂಜ ಕೇಳ್ತಾನೆ. ನೀನ್ ಮನೇಲಿದ್ರೆ ಅಲ್ವಪ್ಪ ನಿನ್ಗೆ ಹೇಳೋದು, ಯಾವಾಗ್ಲೂ ನಿನ್ ಜೊತೆ ಸುತ್ತಾ ಇದ್ರೆ ಮನೆಯವ್ರ ಬಗ್ಗೆ ಹೇಗ್ ಗೊತ್ತಾಗತ್ತೆ ನಿನ್ಗೆ ಅಂತ ಕನಕ ಹೇಳ್ತಾಳೆ. ನೀನ್ ಚೆನ್ನಾಗ್ ಓದಿ ಡಿಗ್ರಿ ತಕೊಂಡು ಅಮ್ಮ ತಂಗಿನ ಚೆನ್ನಾಗ್ ನೋಡ್ಕೊಂತೀಯ ಅಂತ ನಾನ್ ಅನ್ಕೊಂಡ್ರೆ ಇವನ್ ಜೊತೆ ಸೇರಿ ಹಾಳಾಗ್ತಿದ್ಯಲ್ಲೋ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ಹೇಳದ್ ಕೇಳು, ಸುಮ್ನೆ ಸುಬ್ಬುನ ಬೈಬೇಡ ಅಂತ ಮಂಜ ಹೇಳ್ತಾನೆ. ಬಾಯಿ ಮುಚ್ಕೊಂಡ್ ಸುಮ್ನೆ ನಿಲ್ಲಿಲ್ಲ ಅಂದ್ರೆ ನನ್ ಕೆಲ್ ಸರಿಯಾಗಿ ಬೀಳುತ್ತೆ ನಿನ್ಗೆ. ದೊಡ್ಡ ರೌಡಿ ಕುಡ್ಕಾಕಣ ಇವನು. ಕಷ್ಟ ಅಂದವ್ರಿಗೆ ಸಾಲ ಕೊಟ್ಟು ಅವ್ರ ಬಡ್ಡಿ ಕೊಡ್ತಾರಲ್ಲ, ಅದ್ರಲ್ಲಿ ಜೀವನ ಮಾಡ್ತಾ ಇರೋ ಪಾಪಿ ಕಣೋ ಇವನು. ನೀನ್ ಯಾಕೋ ಆ ಪಾಪದಲ್ಲಿ ನೀನು ಪಾಲ್ ತಗೊಂತಾ ಇದ್ಯಾ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ಒಡಿಯೋರು ಕುಡಿಯೋರೆಲ್ಲ ನೀಚರಾದ್ರೆ ಅದ್ರಲ್ಲಿ ನಿನ್ ಗಂಡನ ಹೆಸ್ರೆ ಮೊದಲನೇದಾಗಿರುತ್ತೆ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಏಯ್, ಯಾರೋ ನಿನ್ಗ ಅಕ್ಕ ಅಂತ ಮೀನಾ ಹೇಳ್ತಾಳೆ. ಮಂಜುನ್ಗ ಅಕ್ಕ ಅಂದ್ಮೇಲೆ ನನ್ಗೂ ಅಕ್ಕನೇ. ನಾನ್ ಯಾವ ತಪ್ಪು ಮಾಡಿಲ್ಲ. ಮಂಜುನ ನಾನು ಚೆನ್ನಾಗೇ ನೋಡ್ಕೊಂತಾ ಇದ್ದೀನಿ. ಭಾವನೆ ಕುಡಿದ್ ಮತ್ತಲ್ಲಿ ಮಂಜುನ್ ಕೈ ಮುರಿದಿದ್ದು ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಏಯ್, ಇನ್ನೊಂದು ಸಲ ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ಹೇಳ್ತಾ ಮೀನಾ ಕಾಗೆ ಸುಬ್ಬುಗೆ ಹೊಡಿಯೋಕ್ ಹೋಗ್ತಾಳೆ. ಆಗ ಮಂಜ ಮೀನನ್ ಕೈ ಹಿಡ್ಕೊಂತಾನೆ. ನಂತರ, ನೋಡು ಸುಬ್ಬ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮೊದ್ಲು ನೀನಿನಿಂದ ಹೊರಡು. ಇಲ್ಲ ಅಂತಂದ್ರೆ ಮನೆ ಅಂತಾನೂ ನೋಡಲ್ಲ, ನನ್ ಕೈಲಿ ಸಿಕ್ಕಿದ್ರಲ್ಲಿ ಹೊಡ್ಸ್ಕೊಂತೀಯ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ಆಗ್ಲಿಂದ ನೋಡ್ತಾ ಇದ್ದೀನಿ, ಏನು ಓವರ್ ಆಗಿ ಮಾತಾಡ್ತಾ ಇದೀಯ ಅಂತ ಮಂಜ ಹೇಳ್ತಾನೆ. ಏಯ್, ಏನೋ ಅವ್ನ್ ಯಾವನ್ಗೋಸ್ಕರನೋ ಒಡ ಹುಟ್ಟಿದ ಅಕ್ಕಂಗೆ ಎದುರು ಮಾತಾಡ್ತಾ ಇದ್ಯಾ? ಬೆಳೆದ್ ನಿಂತ್ ಮಕ್ಳು ಮೇಲೆ ಕೈ ಮಾಡ್ಬಾರ್ದು ಅಂತ ಸುಮ್ನೆ ಇದೀನಿ. ಇಲ್ಲ ಅಂದ್ರೆ ನಿನ್ನ ಅಂತ ಕುಸುಮ ಹೇಳ್ತಿರ್ತಾಳೆ. ಆಗ, ಅಮ್ಮ, ಇದು ಇವ್ನ್ ಆಡ್ತಾ ಇರೋ ಮಾತಲ್ಲ, ಈ ಪಾಪಿ ಆಡಿಸ್ತಾ ಇರೋದು ಅಂತ ಮೀನಾ ಕಾಗೆ ಸುಬ್ಗೆ ಹೊಡಿಯೋಕ್ ಹೋಗ್ತಿರ್ತಾಳೆ. ಆಗ, ಅಕ್ಕ, ಬೇಡ ಅಕ್ಕ, ಹೇಳ್ತಾ ಇದ್ದೀನಿ ಅಂತ ಮಂಜ ಹೇಳ್ತಾನೆ. ಪರವಾಗಿಲ್ಲ ಬಿಡು ಮಂಜ, ನಮ್ಮಕ್ಕನೇ ಅಲ್ವಾ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಏಯ್, ನಿನ್ಗೆ ಕೊನೆದಾಗಿ ಹೇಳ್ತಾ ಇದ್ದೀನಿ, ನನ್ ತಮ್ಮನ್ನ ನಿನ್ ಹಿಂದೆ ಹಾಕೊಂಡ್ ಓಡಾಡೋದ್ನ ಮೊದ್ಲು ನಿಲ್ಲಿಸ್ಬಿಡು. ಇನ್ನೊಂದ್ಸಲ ಇವನ್ ಜೊತೆ ನಿನ್ನ ನೋಡಿದ್ರೆ ಎತ್ತದ ಕೈ ಇಳಿಸೋದೇ ಇಲ್ಲ. ಹುಷಾರು, ಓಡ್ತಾ ಇರೋ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ನೀನೇನ್ ಟೆನ್ಷನ್ ಆಗ್ಬೇಡ, ನಾನ್ ಹೋಗ್ತೀನಿ. ಮಂಜ, ನಾನ್ ಹೋಗ್ ಬರ್ತೀನಿ, ಹುಷಾರ್ ಕಣೋ ಅಂತ ಹೇಳಿ ಕಾಗೆ ಸುಬ್ಬು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ MLA ಮನೆಗ್ ಬರ್ತಾನೆ. ಬಾಪ ಸೂರ್ಯ, ಇವರು ನನ್ನ ಫ್ರೆಂಡು, ಆಂಧ್ರದವರು, ಗ್ರಾನೈಟ್ ಬಿಸ್ನೆಸ್ ಮಾಡ್ತಾರೆ ಅಂತ MLA ಹೇಳ್ತಾನೆ. ನಮಸ್ಕಾರ ಸರ್ ಅಂತ ಸೂರ್ಯ ಹೇಳ್ತಾನೆ. ನನ್ ಕಂಡ್ರೆ ಬಹಳ ಅಭಿಮಾನ. ನಾನೇನಾದ್ರೂ ಆಂಧ್ರಾಗ್ ಹೋಗ್ಬಿಟ್ರೆ ಮನೆ ಮನೆ ಮಗ ನೋಡ್ಕೊಂಡಂಗ್ ನೋಡ್ಕೊಂತಾರೆ ಅಂತ MLA ಹೇಳ್ತಾನೆ. ನಾವು ಕನ್ನಡದವ್ರೇನ್ ಕಮ್ಮಿನ ಅಣ್ಣ? ನಾವು ಹಾಗೆ ನೋಡ್ಕೊಳ್ಳೋಣ ಬನ್ನಿ. ಹೇಳಿ ಅಣ್ಣ, ನನ್ನಿಂದ ಏನಾಗ್ಬೇಕಾಗಿತ್ತು ಅಂತ ಸೂರ್ಯ ಕೇಳ್ತಾನೆ. ಏನಿಲ್ಲ, ಇವ್ರು ನನ್ಗೊಂದ್ ಕಾರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಾನ್ ಬೇಡ ಇದೆಲ್ಲ ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಹೋಗ್ಲಿ, ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ಸ್ಬಿಡಿ ಅಂತ ಹೇಳಿದೀನಿ. ನನ್ಗೆ ಈ ಕಾರ್ ಬಗ್ಗೆ ಎಲ್ಲ ಅನುಭವ ಇಲ್ಲ. ನಿನಗ್ ಚೆನ್ನಾಗ್ ಗೊತ್ತಲ್ಲ ಕಾರ್ ಬಗ್ಗೆ, ಅದಕ್ಕೆ ನಿನ್ನನ್ ಕರ್ಸಿದೀನಿ ಅಂತ MLA ಹೇಳ್ತಾರೆ. ಹೌದು ಗೆಳೆಯ, ನೀನು ಒಂದು ಸರಿ ಕಾರ್ ಸ್ಟೇರಿಂಗ್ ಮುಟ್ಟಿದ್ರೆ ಸಾಕು, ಅದ್ರ ಭೂತ ಭವಿಷ್ಯ ವರ್ತಮಾನ ಎಲ್ಲ ಹೇಳ್ಬಿಡ್ತೀಯ. ಅದಕ್ಕೆ ಸೂರ್ಯ ಸೆಲೆಕ್ಟ್ ಮಾಡೋ ಕಾರ್ ಸರಿ ಇರುತ್ತೆ ಅಂತ ಹೇಳ್ದೆ ಅಂತ ಸೂರ್ಯನ್ ಫ್ರೆಂಡ್ ಪ್ರಕಾಶ ಹೇಳ್ತಾನೆ. ಸರಿ ಗೆಳೆಯ, ಅದಕ್ಕೇನಂತೆ, ಮಾಡ್ಕೊಡೋಣ ಅಂತ ಸೂರ್ಯ ಹೇಳ್ತಾನೆ. ನಾನು ಇಲ್ಲೊಂದ್ ಕಾರ್ ತರ್ಸ್ ನೋಡ್ದೆ, ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಅದಕ್ಕೆ ನಿನ್ನನ್ ಕರ್ಸ್ತೆ ಅಂತ MLA ಹೇಳ್ತಾರೆ. ಸರಿ ಅಣ್ಣ, ಆಯ್ತು, ನಾನು ಹೆಲ್ಪ್ ಮಾಡ್ತೀನಿ. ಅಣ್ಣ, ನನಗ್ ಗೊತ್ತಿರೋ ಒಂದಷ್ಟು ಶೋರೂಮ್ಗಳಿದೆ, ಅವರೆಲ್ಲ ತುಂಬಾ ಒಳ್ಳೊಳ್ಳೆ ಕಾರ್ಗಳಿಟ್ಟಿರ್ತಾರೆ, ಒಳ್ಳೊಳ್ಳೆ ಕಂಪ್ನಿ ಕಾರ್ಗಳೆಲ್ಲ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇರುತ್ತೆ. ಕಾರ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅಣ್ಣ, ನನ್ ಕಾರು ನಾನ್ ಕೂಡ ಅಲ್ಲೇ ತಗೊಂಡಿರೋದು. ಬನ್ನಿ ಅಣ್ಣ, ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಕಂಪ್ನಿ ಗ್ಯಾರಂಟಿ ಇದೆಯಾ ಅಂತ MLA ಕೇಳ್ತಾನೆ. ಅಯ್ಯೋ ಅಣ್ಣ, ನಾನೇ ಗ್ಯಾರಂಟಿ ನಿಮ್ಗೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ನಡೀರಿ ಹೋಗೋಣ ಅಂತ MLA ಹೇಳ್ತಾರೆ. ನಂತರ ಎಲ್ರೂ ಅಲ್ಲಿಂದ ಹೊರಡ್ತಾರೆ. ಈ ಸಂಚಿಕೆ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.